ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಬಿಡ್ಬಂದಿವೆ ಹಾಗೂ ತಮ್ಮೆಲ್ಲರಿಗೂ ಒಂದು ಸುಖ ಸ್ವರೂಪದೆ ನಾವು ನಿತ್ಯ ಸುಖಿ ಆಗಬೇಕಂದ್ರೆ ನಮ್ಮ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಚರಣೆ ತಂದಾಗ ನಮಗೆ ಆ ಸ್ಥಿತಿಯನ್ನು ಮುಟ್ಟಕ್ಕೆ ಸಾಧ್ಯ ಐತೆ ಅನ್ನೋದ್ರ ಬಗ್ಗೆ ತಿಳಿಸಿ ನಮ್ಗೆ ಆಚರಣೆ ಇಲ್ಲ ಬರೀ ಹಂಗೆ ನಾವು ಕೇಳ್ತೇವು ಹೋಗ್ತೇವೆ ಆಚರಣೆ ಬರ್ಬೇಕಾಯ್ತು ಮೊದಲಿಗೆ ಇದು ಯಾಕೆ ಆಚರಣೆಗೆ ಯಾಕೆ ಬರೋದು ಅಂದ್ರ ಹೊರಗಿಂದಕ್ಕೆ ಭಾಳ ಒತ್ತು ಕೊಡ್ತೀವಿ ಹೊರಗಿಂದ್ರ ಮೇಲೆ ಮೋಹವನ್ನು ಮಾಡ್ಕೊಂಡೆವು ಇದ್ರ ಕಡೆ ಮೋಹ ಇಲ್ಲ ಇದನ್ನು ಹೊಂದಬೇಕು ಈ ಸ್ಥಿತಿಯ ಮುಟ್ಟಬೇಕು ಅನ್ನೋದ್ರ ಕಡೆ ನಮಗೆ ಮೋಹ ಇಲ್ಲ ಹೊರಗಿನ ತೋರಿಕೆ ಮೇಲೆ ಮೋಹ ಐತಿ ಅದಕ್ಕೆ ನಮ್ಗೆ ಆಚರಣೆ ಬರೋಲ್ಲ ಆ ಮೋಹನ ಹೊರಗಿಂದ್ರ ಕಡೆ ಇರುವಂತ ಮೋಹನ ಕಳ್ಕೋಬೇಕು ನಾನು ಕಳ್ಕೊಂಡ ನಾನು ಮುಕ್ತನಾಗಕ್ಕೆ ಸಾಧ್ಯ ಐತಿ ಅಂತ ಅನುಭವಗಳು ತಿಳಿಸ್ಕೊಟ್ರು ಕೂಡ ನಾವು ಅದ್ರ ಮೇಲೆ ನಮ್ಮ ಮೋಹವನ್ನು ಕಳ್ಕೊಂಡು ಅದಕ್ಕೆ ಭಾವನೆಗೀಡಾಗ್ತೇವೆ ಅದನ್ನ ಕಳ್ಕೊಳಕ್ ಪ್ರಯತ್ನ ಮಾಡಬೇಕು ಯಾರು ಮಾಡಕ್ ಪ್ರಯತ್ನ ಮಾಡ್ತಾರ ಅವ್ರಿಗೆ ಮುಕ್ತರಾಗ್ತಾರೆ ನಮ್ ಪ್ರಯತ್ನ ಇಲ್ಲ ನಾವು ಸುಮ್ಮನೆ ಹಂಗ ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತ ಅದನ್ನ ಹೇಳ್ತೇವೆ ನಾವು ಅವ್ರು ಹೊಂದಿದವ್ರನ್ನ ಸ್ಥಿತಿಯನ್ನ ಹೇಳ್ತೇವೆ ಅಷ್ಟೇ ನಾವು ಹೊಂದಾಕ ಪ್ರಯತ್ನ ಇಲ್ಲ ನಾವು ಕೂಡ ಆ ಸ್ಥಿತಿಯನ್ನು ಮುಟ್ಟಕ್ ಸಾಧ್ಯ ಇದ್ದು ಕೂಡ ಆ ಸಾಧನೆಯಲ್ಲಿ ತೊಡಗಾಕತ್ತಿಲ್ಲ ಅದಕ್ಕೆ ನನ್ನನ್ನ ತಿಳ್ಕೊಬೇಕಂದ್ರೆ ಮೊದಲಕ್ಕೆ ಈ ತೋರಿಕೆ ಮೇಲಿನ ಮೋಹವನ್ನ ಕಳ್ಕೋಬೇಕಾಗಿ ಈ ಶರೀರ ನಾನು ನಂದು ಅಂತ ಹಿಡ್ಕೊಂಡ್ ಕುಂತೇವಲ್ಲ ಅದು ದೂರ ಆಗ್ಬೇಕಾಗಿ ಹೇಳಿದ್ರ ಏನೈತಿ ಈ ಶರೀರದಾಗ ಎಲ್ಲ ಮಲಮೂತ್ರದಿಂದ ತುಂಬ ಐತಿ ಹೊರಗೆ ಎಲ್ಲಾರ ಹೊಲಸ್ ನಾರಾಕ ಮೂಗ್ ಮುಚ್ಕೊಂಡು ಹೊರಗೆ ಹೋಗ್ತೇವೆ ಇದ ನಾನಂತ ಇದ್ರೊಳಗ ಅದ ಎಲ್ಲ ಐತಿ ಇದ್ರೂ ಕೂಡ ಇದ್ರ ಮೇಲೆ ನೋವು ಮಾಡ್ಕೊಂಡು ಇದು ಚಂದ ಕಾಣ್ಲಿ ಅಂತ ಇದಕ್ಕೆ ಇದಕ್ಕೆ ಚಂದಕ್ಕೆ ಬೆಣ್ಣ ಹತ್ತೇವ ನಾವು ಅದು ದೂರ ಆಗ್ಬೇಕಲ್ಲ ಇದ್ರಾಗ ಏನಿಲ್ಲಪ್ಪ ಇದು ಒಂದ್ ಅವಸ್ಥೆ ತೋರಿ ಇದು ಅಡಳಿತತಿ ಇದು ಕಾಯಂ ಇಲ್ಲ ಅಂತ ವಿಚಾರಕ್ಕೆ ನಾವು ಒತ್ತು ಕೊಟ್ಟು ನಡೆದಿದ್ರೆ ಅದು ಹೊಳಿತಿತ್ತು ನಮಗೆ ನಾವು ವಿಚಾರಕ್ಕೆ ಒತ್ತು ಕೊಡುದಿಲ್ಲ ಹೊರಗೆ ಚಂದಕ್ಕೆ ಬೆನ್ನತ್ತೇವ ನಾವು ಹೊರಗಿನ ಚಂದ ಎಷ್ಟೊತ್ತನ ಇರ್ತದದು ಕ್ಷಣಿಕ ಆ ಕ್ಷಣಿಕಕ್ಕಾಗಿ ಬೆನ್ನ ಹತ್ತೇವ ನಾವು ಅದು ದೂರ ಆಗ್ಬೇಕು ಅದು ದೂರ ಆಗದ ಹೊತ್ತು ನಮಗೆ ಸುಖ ಇಲ್ಲ ನೋಡ್ರಿ ನಾವು ಚಂದ ಕಾಲದಲ್ಲಿ ಬೇರೆ ವಿಷಾದಿಗಳಾಗಿ ಬೆನ್ನ ಹತ್ತೇವ ನಾವು ಅವ್ರು ಅಲ್ಲೇ ಇದ್ರು ಕೂಡ ಅದ್ರ ಮ್ಯಾಲಿನ ಮೋಹ ಇಲ್ಲ ಅಂದ್ರೆ ಅದು ಅಲ್ಲೇ ಇದ್ರು ಕೂಡ ಏನು ಮಾಡಲ್ಲ ನಾನ ಆ ಸುಖ ಸ್ವರೂಪನ ನಾನು ತಿಳ್ಕೊಂಡ್ಬಿಟ್ಟು ಹೊರಗೆ ಬೇರೆ ಕಡೆ ಹುಡುಕಾಕತ್ತೇನೆ ನಾನು ಆ ಸುಖವನ್ನ ಹೊರಗೆ ಹುಡುಕಾಕತ್ತೇನೆ ಆ ಅರುವನ್ನ ದೇವರನ್ನ ಹೊರಗೆ ಹುಡುಕಾಕತ್ತೇನೆ ನಾನ ಇದ್ರು ಕೂಡ ಹೊರಗೆ ಹುಡುಕಾಕತ್ತೇನೆ ಅದಕ್ಕೆ ದಿಕ್ಕುಗಳನ್ನ ಕಲ್ಪಿಸೋಣ ನನ್ನ ಆ ದಿಕ್ಕೇಳಿ ಅನ್ನೋ ಸಿಟ್ಟು ಬರ್ತೈತಿ ನಮಗ ದಿಕ್ಕಿಲ್ಲದ ನಿನ್ನ ನಿಜ ಸ್ಥಿತಿ ಅದು ಎಚ್ಚರಿಕೆ ಕೊಟ್ಟು ಹೇಳ್ತೈತದ ಆ ಶಬ್ದ ಇನ್ನು ದಿಕ್ಕಿಲ್ಲ ಪೂರ್ಣದಿ ಅಂತ ಹೇಳ್ತೈತಿ ಆದ್ರೂ ಕೂಡ ನಾವು ದಿಕ್ಕನ್ನ ಕಲ್ಪಿಸ್ತೇವೆ ಈಶಾನ್ಯಕ್ಕೆ ಇದ್ರ ಚಲೋ ದೇವ್ರ ಕೋಲಿ ಅದಕ್ಕೆ ಅಲ್ಲಿದ್ರ ಚಲೋ ಇಲ್ಲಿದ್ರ ಚಲೋ ಅಂತ ಇದನ್ನ ಹೇಳ್ತೇವೆ ನಾವು ಆ ದಿಕ್ಕೇಡಿಯನ್ನ ಅನುಭವಕ್ಕೆ ತಗೋಬೇಕಾದ್ರೆ ಯಾವ ದಿಕ್ಕ ಏನ್ ಮಾಡುದು ಜಡಕ ದಿಕ್ಕುಗಳ ಅಜಡಕ್ಕೆ ಎಲ್ಲಿದಾವ ದಿಕ್ಕ ಪೂರ್ಣಕ ದಿಕ್ಕ ಎಲ್ಲಿದಾವು
ಸೊನ್ನಿಗೆ ಯಾವ್ದಕ್ಕೆ ಎಲ್ಲಿದಾವ, ಯಾವ ಅವುಗಳದಾವ, ಅದಕ್ಕೆ ಎಲ್ಲಿ ಏನದು ಐತದ, ಗಗನಕ್ಕೆ ಏನೈತಿ, ಅದಕ್ಕೆ ಯಾವ ದಿಕ್ಕಿನಾಗ ನೋಡಿದ್ರ ಅದ ಇದೈತಿ, ಎಲ್ಲಾ ಕಡೆ ಐತದ. ಆ ದಿಕ್ಕಳಿಗೆ ನಾವು ದಿಕ್ಕನ್ನು ಕಲ್ಪಿಸ್ಕೊಂಡ್ಬಿಡ್ತೀವಿ. ಪೂರ್ಣ ಇದ್ದಂತ ನಮ್ಮ ನಿಜ ಸ್ಥಿತಿಗೆ ಅದನ್ನ ತಿಳ್ಕೊಂಡಾಕ ಆ ದಿಕ್ಕಿನಾಗಿದ್ರು ಚಲೋ, ಈ ದಿಕ್ಕಿನಾಗಿದ್ರು ಚಲೋ. ಅಲ್ಲಿ ಸಾಮಾನುಗಳನ್ನ ಇಡುದು. ಅನ್ನೋರು ಹೇಳಿದ್ರಲ್ಲಿ ಜಗಲಿ ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರ ನಮ್ಮ ನಿಜ ಸ್ಥಿತಿಯನ್ನು ತಿಳ್ಕೊಳಕ ಅದನ್ನ ಜಗಲಿ ಒಂದ್ ಸ್ವಲ್ಪ ಯಾಕೆ ಎತ್ತರ ಕಟ್ಟಿದ್ರು ಅದು ನಮ್ಗೆ ಗೊತ್ತಿಲ್ಲ. ವಿಷ ಜಂತುಗಳು ಬಂದು ಅಪಾಯ ಮಾಡ್ತಾವು, ಅದಕ್ಕೆ ಅಪಾಯ ಮಾಡಬಾರ್ದು ಆಗ್ತದೆ. ಯಾಕಂದ್ರೆ ಶರೀರದ ಮೇಲೆ ಇದಿರುದಿಲ್ಲ, ಎಚ್ಚರಿಕೆ ಇರುದಿಲ್ಲ. ಅದಕ್ಕೆ ತನ್ನ ನಿಜ ಸ್ಥಿತಿಯನ್ನು ತಿಳ್ಕೊಳಕ್ ಧ್ಯಾನಕ್ಕೆ ಕುಂತಾಗ ಯಾವ್ದೋ ವಿಷ ಪ್ರಾಣಿಗಳು ಬಂದು ಏನಾರ ಹಾನಿ ಮಾಡಬಾರ್ದು ಅನ್ನೋ ಸಲುವಾಗಿ ಸ್ವಲ್ಪ ಎಫೆಕ್ಟ್ ಮಾಡಿದ್ರು. ನಾವ್ ಅದನ್ನ ಜಗಲಿ ಅಂತೆ, ಅದು ಅಲ್ಲಿ ದಿಕ್ಕಿಗೆ ಇದ್ರ ಚಲೋ ಆಕತಿ, ಈ ದಿಕ್ಕಿಗೆ ಇದ್ರ ಚಲೋ ಆಕತಿ ಅಂತ ನಾವು ಅದ್ರ ಮ್ಯಾಲೆ ಕುಂತು ನಮ್ಮ ನಿಜ ಸ್ಥಿತಿಯನ್ನ ಅನುಭವಕ್ಕೆ ತಗೊಳಕ್ಕೆ ಪ್ರಯತ್ನ ಮಾಡೋದು. ಬಿಟ್ಕೊಟ್ಟ ಅಲ್ಲಿ ಕಂಚು, ಕಟ್ಟಿಗೆ, ಕಲ್ಲು, ಮುಳ್ಳು ಇವನ್ ತಂದಿಟ್ಕೊಂಡು ಕುಂದಿರ್ತಾವ. ಎಲ್ಲಾ ತಂದಿರ್ತೇವ ಅವ್ರ ಮೇಲೆ, ಎಲ್ಲಾ ದೇವ್ರ ಅಂತ ಹೇಳ್ತೇವೆ. ತನ್ನನ್ ಮಾತ್ರ ದೇವ್ರಲ್ಲ ಅಂತ. ಎದಕ್ ಬೇಕದ ಅವಶ್ಯಕ? ಹೆಂಗ ನಮ್ಮನ್ನ ನಾವು ತಿಳ್ಕೊಳಕ್ ಅವೆಲ್ಲ ಅವಶ್ಯ ಅದಾವು. ಹೆಂಗ ನಿದ್ರಾವಸ್ಥೆದೊಳಗೆ ಎಲ್ಲಿದಾವು ಆ ದೇವರುಗಳ? ನಿದ್ರಾವಸ್ಥೆದಾಗ ಎಲ್ಲಿದಾವ ನಿಮ್ಗೆ? ಅಲ್ಲೇ ಇರ್ತೀರಿ, ಅದ್ರ ಮ್ಯಾಲೆ ಬೇಕಾದ್ ಮಾಡ್ತೀರಿ. ಅವ್ ಏನ್ ಮಾಡ್ತಾವ್ ನಿಮ್ಗೆ? ಈ ತರ ಪ್ರಾಣಿಗಳು ಅದ್ರ ಮೇಲೆ ಅಡ್ಡಾಡ್ತಾವ, ಏನ್ ಮಾಡ್ತಾವ? ಏನ್ ಮಾಡಕ್ ಸಾಧ್ಯ? ನಾರು ಹೇಳಿದ್ರಲ್ಲ, ಅಲ್ಲೆಲ್ಲಾ ಏನ್ ದೇವಸ್ಥಾನ ದೇವ್ರು ಅಂತ ನಾವ್ ಮಾಡ್ಕೊಂಡೇವ, ಅಲ್ಲೆಲ್ಲ ಪಿಶಾಚಿಗಳು, ಬ್ರಹ್ಮ ರಾಕ್ಷಸಗಳು ವಾಸಸ್ಥಾನ ಅವು. ಅವು ನಾವು ಶ್ರೇಷ್ಠ ಅಂತ ಹೊಂಟೇವ್. ಬಿಡೋರು ನಾವ, ಕೇಳೋರು ನಾವ, ಅರ್ಪಣೆ ಮಾಡೋರು ನಾವ, ಎಲ್ಲ ಮಾಡೋರು ನಾವ. ಎಲ್ಲಿ ಐತಿದು? ನೀನ್ ಭಾವನೆ ಮಾಡ್ಕೊಂಡೆ ಅವಾಗ ಅದಾವು. ನಿನ್ ಭಾವನೆಗಳನ್ನೆಲ್ಲ ಅದ ತೆಗೆದಾಕ, ನಿನ್ನೊಳಗೆ ನೀ ಉಳಿ. ಭಾವನೆಗಳನ್ನ ಮಾಡ್ಕೊಳೋದ್ ಬಿಡು ಅಂತ ಹೇಳಿದ್ರು. ನಿನ್ನ ನಿಜ ಸ್ಥಿತಿಯನ್ನು ತಿಳಿಯಕ್ ಪ್ರಯತ್ನ ಮಾಡು, ಅವಾಗ ಇವೆಲ್ಲ ಭಾವನೆಗಳನ್ನ ಅಳದ್ ಹಾಕಿ ನಿನ್ನ ನಿಜ ಸ್ಥಿತಿಯನ್ನು ತಿಳಿಯಕ್ ಪ್ರಯತ್ನ ಮಾಡು, ಅವಾಗ ಸುಖದಿಂದ ಇರ್ತೀವಿ. ಎಲ್ಲವನ್ನು ಕೂಲಂಕುಷವಾಗಿ ಬಿಟ್ಕೊಂತ ಬಾ, ನೀನ್ ಗಣ್ಯವಾಗಿರುವಂತವನ್ನೆಲ್ಲ ಬಿಟ್ಕೊಂತ ಬಾ. ಬಿಟ್ಕೊಂತ ಬಂದ ನೀ ಸುಖಿಯಕ್ಕೆ ಅಂತ ಹೇಳಿದ್ರಿಲ್ಲ ಅವ್ರು. ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಅನಿಸಿದ ಎಲ್ಲಿ ನೆಲೆಸುವುದು ನನ್ನಲ್ಲಿ ಅದರಿಂದ ಸುಖ ಅಂತ ಹೇಳಿದ್ರು. ಏನ ಹೊರಗೈತಂತ ಹೇಳಿದ್ರು ಅವ್ರು, ಸುಖ ಹೊರಗೈತಂತ ಹೇಳಿದ್ರು. ನಾವು ಇದನ್ನು ವಿಚಾರ ಮಾಡುವುದಿಲ್ಲ. ನಾನು ಗಣ್ಯವಾಗಿರುವಲ್ಲೇ ನಾನು ಸುಖವನ್ನು ಆರಿಸ್ಕೊಂತೇನೆ. ನನ್ನಿಂದಾಗಿ ಅರಿವಿಸ್ಕೊಳ್ಳೋದ್ರಲ್ಲೇ ಸುಖವನ್ನು ಆರಿಸ್ಕೊಂತೇನೆ. ಅದಕ್ಕೆ ನಾನು ಸುಖ ದೂರ ಆಗೈತಿ, ಅದ್ರಾಗ ಐತಿ, ಇದ್ರಾಗ ಐತೆ ಅಂತ ಬೆನ್ನಾಗ್ತದೆ. ಅರು ತಾನ ಇದ್ದು ಅರುವನ್ನ ಹೊರಗೆ ಹುಡುಕಕ್ ಹೊಂಟವು. ಯಾವಾಗ ಸಿಗ್ತೈತ? ಎಷ್ಟು ಅಜ್ಞಾನದ ಕಾರ್ಯಗಳನ್ನ ನಾವು ಕಾರ್ಯದೊಳಗೆ ಕೊಡುಗೆವು. ವಿಚಾರ ಮಾಡ್ಕೊಂಡು ನಾವ ಬಿಡಬೇಕಾಯ್ತು. ಯಾಕಂದ್ರೆ ಅನುಭವಗಳು ಯಾವ ರೀತಿ ಅವರ ತಮ್ಮ ನಿಜ ಸ್ಥಿತಿಯನ್ನು ಹೊಂದಿದ್ರು ಆ ಕ್ರಮವನ್ನ ನಾವು ತಿಳ್ಕೋಬೇಕಾಯ್ತು. ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಾಯ್ತು. ಅದ್ರ ಬಿಟ್ಕೊಟ್ಟು ಆ ಶರೀರ ಭಾವವನ್ನ ಗಟ್ಟಿಗೊಳಿಸುವಂತ, ಆ ಶರೀರದಿಂದ ಆದಂತ ಆ ಕಾರ್ಯ ಹಂಗಾಯ್ತು, ಅವ್ರಿಂದ ಹಿಂಗಾಯ್ತು ಅಂತ ಇದನ್ನ ಕಲ್ಪಿಸುವಲ್ಲಿ ಆ ಸ್ಥಿತಿಯನ್ನು ಅವ್ರು ಯಾವ ರೀತಿ ಮುಟ್ಟಿದ್ರು, ಹೆಂಗ ತಮ್ಮಲ್ಲಿರುವಂತ ಅಜ್ಞಾನವನ್ನು ದೂರ ಮಾಡ್ಕೊಂಡು ತಾವು ಅನ್ಯ ಕಲ್ಪನೆಗಳನ್ನ ಯಾವ ರೀತಿ ಹೊಡೆದಾಕಿದ್ರು ಅನ್ನೋದನ್ನ ತಿಳ್ಕೊಳಕ್ ನಾವು ಪ್ರಯತ್ನ ಮಾಡಿದ್ವಿ ಅಂದ್ರೆ ನಾವು ಸುಖಿ ಆಗ್ತಿದ್ವಿ. ನಾವು ಭಾವನೆಗಳನ್ನ ಮುಖಾಂತರ ಹೊರಗೆ ಹೊಂಟ್ಬಿಟ್ಟೆ. ಹಂಗೆ ದೇಹನ ನಾನು, ಈ ಶರೀರ ನಾನು ಅಂತ ಇದನ್ನ ಹಿಡ್ಕೊಂಡು ಹೊಂಟ್ಬಿಟ್ಟೆ. ನಾವು ಈ ಶರೀರ ನನಗೆ ದುಃಖ ಕೊಡ್ತೈತೆ ಅನ್ನೋ ಸಹಿತ ನಮಗೆ ಗೊತ್ತಿಲ್ಲ.
ಮುಕ್ತಿ ಹೊಂದ್ಬೇಕಂತೀನಿ. ಆದ್ರೆ ಆ ಮುಕ್ತಿ ಹೊಂದುವಂತ ಮಾರ್ಗ ಸರಿ ಐತೋ ತಪ್ಪೈತೋ ನೋಡ್ಕೊಳಕ್ ಪ್ರಯತ್ನ ಮಾಡಿ. ಸುಖವನ್ನ ಪಡಿಬೇಕಂತ ಹಂಬಲ ಐತಿ ಕರೆ, ಆದ್ರೆ ಆ ಸುಖ ಈ ಹೊರಗೆ ಹುಡುಕಾಕ್ ಹೊಂಟೇನಲ್ಲ, ಅದು ಸರಿ ಐತೋ ತಪ್ಪಾಯ್ತು ತಿಳ್ಕೊಂಡು ನಾವು ಅದ್ರಲ್ಲಿ ಸುಖ ಸಿಗಲಾರದು ನನ್ನೊಳಗೆ ಐತೆ ಅಂತ ಅದನ್ನ ತಿಳ್ಕೊಂಡು ಹುಡ್ಕೋಬೇಕಾಯ್ತು. ಹೊರಗೆ ಇದ್ದಿದ್ರೆ ಎಲ್ಲರೂ ಪಡೆದು ಬಿಡ್ತಿದ್ರು ಅದನ್ನ. ಹೊರಗದ ಬಜಾರ್ದಾಗ ಮಾರುವಂತ ವಸ್ತು ಹೊರಗಿದ್ರೆ ಎಲ್ಲರೂ ಪಡೆದು ಬಿಡ್ತಿದ್ರು. ಅದು ತನ್ನೊಳಗೆ ಐತೆ ಅಂತೇಳಿ ತಿಳ್ಕೊಂಡು ಯಾರು ಅದ್ರೊಳಗೆ ತೊಡಿತಾರ, ಆ ಸ್ಥಿತಿಯನ್ನು ಅನುಭವಿಸಕ್ಕೆ ಯಾರು ಪ್ರಯತ್ನ ಮಾಡ್ತಾರ ಅವ್ರಿಗೆ ಲಭಿಸ್ತೈತಲ್ಲ. ಪ್ರಯತ್ನಶೀಲರಿಗೆ ಮಾತ್ರ ಲಭಿಸ್ತೈತಿ. ನಾವು ಹೊರಗೆ ಇನ್ನೊಂದು ಐತೆ ಅಂತ ನಾವು ಹೊಂಟಾಗ ನಮ್ಮೊಳಗೆ ನಾವು ತಿಳ್ಕೊಳೋದು ಯಾವಾಗ? ಅದಕ್ಕೆ ಮೊದ್ಲೇಕ್ ನನಗೆ ಏನು ಅಜ್ಞಾನಗಳದಾವ, ಅಜ್ಞಾನದ ಕಾರ್ಯಗಳು ನಾವು ಕೈ ಬಿಡ್ಬೇಕಾಗಿ ತಿಳುವಳಿಕೆಯಿಂದ ಕೈ ಬಿಟ್ಟಾಗ ಮಾತ್ರ ವಿಮಲ ಮಾನಸ ಆಕೈತಿ. ಶುದ್ಧವಾದ ಪರಿಶುದ್ಧವಾದ ಅಂತಃಕರಣದಲ್ಲಿ ಅದು ಅನುಭವಕ್ಕೆ ಬರ್ತೈತಿ. ನಾವು ಈ ಕಾರ್ಯಾಚರಣೆ ಅಜ್ಞಾನದ ಕಾರ್ಯಾಚರಣೆ ಒಳಗೆ ತೊಡಗೆವು, ಅದು ಅನುಭವಕ್ಕೆ ಬಾ ಅಂದ್ರೆ ಯಾವಾಗ ಬರ್ತೈತಿ? ಆ ಅಜ್ಞಾನದ ಕಾರ್ಯಾಚರಣೆ ದೂರ ಆಗ್ಬೇಕಂದ್ರೆ ಪರಹಿತ ಮಾಡಕ್ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ದೋಷಗಳನ್ನ ಕಾಣಕ್ ಸಾಧ್ಯ ಐತಿ. ಈ ಪರಹಿತ ಬಿಟ್ಟ ಏನೋ ಬ್ಯಾರೆ ಮತ್ತ ಹಿಂಸೆ ಮಾಡೋದ್ರಾಗ ತೊಡಗಿದ್ವು ಅಂದ್ರೆ ಯಾವಾಗ ಸಾಧ್ಯ ಐತಿ? ದೇವ್ರು ಕೇಳ್ಯಾವಂತೇಳಿ ಏನೇನೋ ಅರ್ಪಿಸು ಅಂತ ಮಾಡ್ತೇವು, ಅವು ಅರ್ಪಣೆ ಆಕೈತೆ ಹಂಗು ನೋಡ್ರಿ. ವಿಚಾರ ಮಾಡ್ರಿ, ನೀವು ವಿಚಾರ ಮಾಡಿ ಅದು ಸರಿ ತಪ್ಪು ಅಂತ ನಿಮ್ಮೊಳಗೆ ನೀವು ಕನ್ಕೋರಿ. ಹೊರಗಿಂದಕ್ಕೆ ಬೆನ್ನ ಹತ್ತದ, ಒಳಗೆ ಇರುವಂತ ಇರುವಿಗೆ ಬೆನ್ನ ಹತ್ತಿದ್ವಿ ಅಂದ್ರೆ ನಾವು ಮುಕ್ತರನ್ನ ಹಾಕ್ತೇವೆ. ಯಾಕಂದ್ರೆ ಇದು ಹೊರಗಿಂದ ತೋರಿಕೆ ಏನೈತಿ, ಇಂದ್ರಿಯಗಳಿಗೆ ಗೋಚರ ಆಕೈತಿ, ಅದಕ್ಕೆ ಇದ್ರ ಕಡೆ ಆಕರ್ಷಣೆ ಆಗ್ಬಿಡ್ತಾನೆ. ಯಾಕಂದ್ರೆ ಜನ್ಮಾಂತರ ಅದ ಇದ್ರೊಳಗೆ ತೊಡಿಕೇವ, ಈಗೂ ಕೂಡ ಅದ್ರಾಗೆ ಆಸಕ್ತಿ ಉಂಟಾಕೈತಿ. ಆ ಆಸಕ್ತಿಯನ್ನು ಕಳ್ಕೋಬೇಕಾಗೈತಿ, ಕಳ್ಕೊಂಡು ನಮ್ಮೊಳಗೆ ನಾವು ಉಳ್ಕೋಬೇಕಾಗೈತಿ. ಆಸಕ್ತಿ ಉಂಟಾಗೈತಂದ್ರೂ ಕೂಡ ಆಸಕ್ತಿಯನ್ನು ಕಳ್ಕೊಳ್ಳುವಂತ ಶಕ್ತಿ ಐತಲ್ಲ, ಆ ವಿವೇಕವನ್ನು ಜಾಗೃತಗೊಳಿಸ್ಕೋಬೇಕಾಗೈತಿ. ಅಂದಾಗ ಮಾತ್ರ ಇದರಿಂದ ದೂರ ಆಗಕ್ ಸಾಧ್ಯ ಐತಿ. ಅವಾಗ ಬಹುಮಾಲೆ ಅನ್ನೋದು ಇಲ್ಲ ನಮಗೆ ಅಂತ ಅನುಭವ ಬರ್ತೈತಿ. ಇಲ್ಲ ಅನ್ನೋದು ನಾವು ಬಹುಮಾಲೆಗೆ ಒಳಗಾಗಿರುವಂತೆ ಇದ್ರಾಗ ಸುತ್ತಾಡೋದು, ಇದ್ರಾಗ ನಾವ ಕಂಬಕ್ಕೆ ಅಕ್ಕಿ ಬಡ್ಕೊಂಡು ನಾವ ಬಿಡಿಸ್ಬಾರ್ದು ಅಂದ್ರೆ ಯಾವಾಗ ಬಿಡಾಕ್ ಸಾಧ್ಯ? ಯಾರು ಬಡಿಸ್ತಾರ? ಅದಕ್ಕೆ ಇದು ಬಿಟ್ಟು ನಮ್ಮನ್ನ ನಾವು ತಿಳ್ಕೊಂತ ಹೋದಾಗ ಅನುಭವಕ್ಕೆ ಬರ್ತದೆ. ಹೊರಗಿನ ತಿಳ್ಕೊಳಕ್ ಬಹಳ ಪ್ರಯತ್ನ ನಡೆಸ್ತೇವೆ ನಾವು, ಆದ್ರೆ ನಮ್ಮನ್ನ ನಾವು ತಿಳ್ಕೊಳಕ ಪ್ರಯತ್ನ ಇಲ್ಲ. ಅದಕ್ಕೆ ನಮ್ಮನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಪಟ್ಟು ಆ ಸ್ಥಿತಿಯನ್ನು ಮುಟ್ಟೋಣ ಅಂತೇಳಿ ನನ್ನ